सूर्यदेवाय नमः। उदये ब्रह्मस्वरूपोऽयं मध्याह्ने तु महेश्वर ಸಂಧ್ಯಕಾಲೇ ಸ್ವಯಂ ವಿಷ್ಣು ತ್ರಯೀಮೂರ್ತಿರ್ದಿವಾಕರ. ಬೆಳಗ್ಗೆ ಉದಯಿಸುವಾಗ ಬ್ರಹ್ಮಸ್ವರೂಪನಾಗಿ, ಮಧ್ಯಾಹ್ನದ ಹೊತ್ತಿನಲ್ಲಿ ಮಹೇಶ್ವರನ ಸ್ವರೂಪನಾಗಿ, ಸಂಧ್ಯಕಾಲದಲ್ಲಿ ಅಂದರೆ ಮುಳುಗುವ ಸಮಯದಲ್ಲಿ ಶ್ರೀಮನ್ನಾರಾಯಣನ ಅವತಾರವಾಗಿರುವಂತಹ ಸೂರ್ಯನಾರಾಯಣ, ಸೂರ್ಯದೇವನನ್ನು ನಾವು ಸೂರ್ಯನಾರಾಯಣ ಅಂತ ಹೇಳಿ ಕರಿತೀವಿ. ಅಂತಹ ಸೂರ್ಯನಿಗೆ ನಮಿಸುತ್ತಾ, ಸ್ನೇಹಿತರೆ, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸಂಕ್ರಾಂತಿ ಹತ್ತಿರ ಬರ್ತಾ ಇದೆ. ಸಂಕ್ರಾಂತಿ ಅಂತ ಹೇಳಿದ್ರೆ ಸೂರ್ಯ ತನ್ನ ಪಥವನ್ನು ಬದಲಿಸುವ ದಿನ. ಸೂರ್ಯದೇವ ದಕ್ಷಿಣಾಯನದಿಂದ ಉತ್ತರಾಯಣಾಭಿಮುಖವಾಗಿ ತನ್ನ ಸಂಚಾರವನ್ನು ಹೊರಡುವ ದಿನ. ಅದು ಅತ್ಯಂತ ಶ್ರೇಷ್ಠವಾದ ಕಾಲ. ಅಂತಹ ಶ್ರೇಷ್ಠವಾದ ಕಾಲ ಹತ್ತಿರ ಬರ್ತಾ ಇದೆ. ಆ ಸಂಕ್ರಾಂತಿ ಹತ್ತಿರ ಬರ್ತಾ ಇದ್ದಾಗೆ ಸೂರ್ಯನ ಪ್ರಕಾಶ, ಸೂರ್ಯನ ಪ್ರಭಾವ ಜಾಸ್ತಿ ಆಗುತ್ತೆ. ಅಂತಹ ಸಮಯದಲ್ಲಿ ಅಂದರೆ ಇಂತಹ ಉತ್ತರಾಯಣ ಕಾಲ ಬರುವ ಸಮಯದಲ್ಲಿ ಸೂರ್ಯನನ್ನು ಪ್ರಾರ್ಥಿಸೋದ್ರಿಂದ ನಮ್ಮ ಸಕಲ ರೋಗ ರುಜಿನಗಳೂ ನಿವಾರಣೆಯಾಗಿ ನಮ್ಮ ಸಂಕಷ್ಟಗಳು ಪರಿಹಾರವಾಗುತ್ತೆ ಅಂತ ಹೇಳಿ ತಲತಲಾಂತರದಿಂದ ನಡೆದುಕೊಂಡು ಬಂದಿರುವಂತಹ ಮಾತು. ಸ್ನೇಹಿತರೆ, ಈ ವರ್ಷ ಜನವರಿ 15ಕ್ಕೆ ಸಂಕ್ರಾಂತಿ ಬರ್ತಾ ಇದೆ. ಸಂಕ್ರಾಂತಿ ಅಂತ ಹೇಳಿದ್ರೆ ಸೂರ್ಯ ತನ್ನ ಪಥವನ್ನು ಬದಲಿಸುವಂತಹ ಶ್ರೇಷ್ಠವಾದ ದಿನ. ದಕ್ಷಿಣಾಯನ ಮುಖವಾಗಿದ್ದಂತಹ ಸೂರ್ಯ ಈಗ ಉತ್ತರಾಯಣ ಮುಖವಾಗಿ ತನ್ನ ಪದವನ್ನು ಬದಲಾಯಿಸಿ ಸಂಚಾರ ಹೊರಡ್ತಾನೆ. ಈ ಉತ್ತರಾಯಣ ಪುಣ್ಯ ಕಾಲಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ಹಾಗಾಗಿ ಆ ಶ್ರೇಷ್ಠ ಸಮಯದಲ್ಲಿ ಸೂರ್ಯನನ್ನು ಒಲಿಸಿಕೊಳ್ಳೋಕ್ಕೆ ನಾನೀಗ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ತಾ ಇದ್ದೀನಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳೋದ್ರಿಂದ ರೋಗ ರುಜಿನಗಳು ನಿವಾರಣೆಯಾಗುವುದರ ಜೊತೆಗೆ ನಮ್ಮೆಲ್ಲರ ಬಾಳು ಬೆಳಕಾಗುತ್ತೆ. ಹಾಗಾಗಿ ನೀವೆಲ್ಲರೂ ಈ ಆದಿತ್ಯ ಹೃದಯ ಸ್ತೋತ್ರವನ್ನು ಸಂಪೂರ್ಣವಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೇಳಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ತಥೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತೆಯಾ ಸ್ಥಿತಂ ರಾವಣಂ ಚಾಕ್ರತೋ ದೃಷ್ಟ್ವಾ ಯುದ್ಧಾಯ ಸಮುಪಸ್ಥಿತಂ ದೈವತೈಶ್ಚ ಸಮಾಗಮ್ಯ ದೃಷ್ಟುಮಾಭ್ಯಾಗ್ಯತೋರಣಂ ಉಪಾಗಮ್ಯ ಬ್ರವೀದ್ರಾಮಂ ಅಗಸ್ತ್ಯೋ ಭಗವಾನ್ ಋಷಿಃ. ರಾಮ ರಾಮ ಮಹಾಬಾಹೋ ಶೃಣು ಗುಹ್ಯಂ ಸನಾತನಂ ಯೇನ ಸರ್ವ ನರೀನ್ ವತ್ಸ ಸಮರೇ ವಿಜಯಶ್ಯಸಿ. ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರುವಿನಾಶನಂ ಜಯಾವಹಂ ಜಪೇ ನಿತ್ಯಂ ಅಕ್ಷಯಂ ಪರಮಂ ಶಿವಂ. ಸರ್ವಮಂಗಳಮಾಂಗಲ್ಯಂ ಸರ್ವಪಾಪಪ್ರಣಾಶನಂ ಚಿಂತಾಶೋಕಪ್ರಶಮನಂ ಆಯುರ್ವರ್ಧನಮುತ್ತಮಂ. ರಶ್ಮಿಮಂತಂ ಸಮುದ್ಯಂತಂ ದೇವಾಸುರ ನಮಸ್ಕೃತಂ ಪೂಜಯಸ್ವ ವಿವಸ್ವಂತ ಭಾಸ್ಕರಂ ಭುವನೇಶ್ವರಂ. ಸರ್ವದೇವಾತ್ಮಕೋ ಹೇಷಃ ತೇಜಸ್ವಿ ರಶ್ಮಿಭಾವನಃ ಏಷ ದೇವಾಸುರಾಗಣಾನ್ ಲೋಕಾನ್ ಪಾತಿ ಗಭಸ್ತಿಭಿಃ. ಏಷ ಬ್ರಹ್ಮ ಚ ವಿಷ್ಣುಶ್ಚ ಶಿವಃ ಸ್ಕಂದ ಪ್ರಜಾಪತಿಃ ಮಹೇಂದ್ರೋ ದನದಃ ಕಾಲೋ ಯಮಃ ಸೋಮೋ ಹಪಾಂಪತಿಃ. ಪಿತರೋ ವಸಃ ಸಾಧ್ಯ ಹಶ್ವಿನ್ನೋ ಮರತೋ ಮನುಃ ವಾಯುರ್ವಹನ್ನಿ ಪ್ರಜಾ ಪ್ರಾಣಃ ಋತುಕರ್ತಾ ಪ್ರಭಾಕರಃ. ಆದಿತ್ಯಃ ಸವಿತಾ ಸೂರ್ಯಃ
खगः पूषा गभस्तिमान् सुवर्णसदृशो भानुः स्वर्णरेता दिवाकरः हरिदश्वः सहस्रार्चिः सप्तसप्तिर्मरीचिमान् तिमिरोन्मतनः शम्भुः त्वष्टा मार्ताण्ड अंशुमान् हिरण्यगर्भः शिशिरः तपनो भास्करो रविः अग्निगर्भोदित्ये पुत्रः शङ्खः शिशिरनाशनः व्योमनाथस्तमो वेदिः ऋग्यजुः सामपारगः घनावृष्टिरपां मित्रो विन्ध्यविधिप्लवङ्गमः आतपी मण्डली मृत्युः पिङ्गळः सर्वतापनः कविर्विश्वो महातेजः रक्तः सर्वभवोद्भवः नक्षत्रग्रहतारणाम् अधिपो विश्वभावनः तेजसामपि तेजस्वी द्वादशात्मान् नमोऽस्तु ते नमः पूर्वाय गिरये पश्चिमायाद्रये नमः ज्योतिर्गणानां पतये दीनानाधिपतये नमः जयाय जयभद्राय हर्यश्वांशु नमो नमः नमो नमः सहस्रांशो आदित्याय नमो नमः नमः उग्राय वीराय सारंगाय नमो नमः नमः पद्मप्रबोधाय मार्ताण्डाय नमो नमः ब्रह्मेशानुच्यतेशाय सूर्ययादित्यवर्चसे बाष्पते सर्वभक्षाय रौद्राय वपुषे नमः तमोघ्नाय हिमग्नाय शत्रुघ्नाय मितात्मने कृतघ्नघ्नाय देवाय ज्योतिषां पतये नमः तप्तचामीकराभाय वह्नये विश्वकर्मणे नमस्तमोभिनिघ्नाय रवये लोकसाक्षिणे नाशायत्येष वैभूतं तदेव सृजति प्रभुः पायत्येष तपत्येषः वर्षत्येष गभस्तिभिः एष सुप्तेषु जागर्ति भूतेषु परिनिष्ठितः एष एवाग्निहोत्रं च फलं चैवाग्निहोत्रिणाम् वेदाश्च क्रतवश्चैव क्रतूनां फलमेव च यानि कृत्यानि लोकेषु सर्व एष रविः प्रभुः येन मापत्सु कृश्चैषु कान्तारेषु भयेषु च कीर्तयन् पुरुषः कश्चित् नावसीदति राघवा पूजयस्वै नमेकाग्रो देवदेवं जगत्पतिम् एतत् त्रिगुणितं जप्त्वा युद्धेषु विजयिष्यसि अस्मिन् क्षणे महाबाहो रावणं त्वं वदिष्यसि एवमुक्त्वा तदागस्त्यो जगामाच यदागतम् एतच्छ्रुत्वा महातेजः नष्टशोको भवत्तदा धारायामास सुप्रीतो राघवः प्रयतात्मवान् आदित्यं प्रेक्ष्य जप्त्वा तु परं हर्षमवाप्तवान् त्रिराचम्य शुचिर्भूत्वा धनुरादाय वीर्यवान् रावणं प्रेक्ष्वा हृष्ट्वात्मा युद्धाय समुपागमत् सर्वयत्नेन महता वदे तस्य धृत्योऽभवत्
अधरवीरवधनिरीक्ष्य रामं मुदितमनाः परमं प्रहुष्यमाणः निशिचरपति संक्षयं विदित्वा सुरगणा मध्यगतो वचस्त्यारेति मान् इति आदित्यहृदयं सम्पूर्णं